ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಒಬ್ಬಟ್ಟು. ಇದು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಲ್ಲಿದೆ. ನಾನು ಒಂದು ತೆಂಗಿನಕಾಯಿನ ತುರ್ಕೊಂಡು ಅದನ್ನು ಈ ಥರ ರುಬ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು. ಮತ್ತು ಇಲ್ಲಿ ಒಂದು ಅಚ್ಚು ಬೆಲ್ಲ, ಈ ಸೈಜ್ದು ಒಂದು ಅಚ್ಚು ಬೆಲ್ಲ, ಅದನ್ನು ಇಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತೆಂಗಿನಕಾಯಿ, ಒಂದು ಅಚ್ಚು ಬೆಲ್ಲ ಸಾಕು. ಹಾಗೆ ಒಂದು ಹಣ್ಣಾಗಿರೋ ಮಾವಿನ ಹಣ್ಣು ಒಂದು, ಅದನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಸ್ವಲ್ಪ ಏಲಕ್ಕಿ ಪುಡಿ, 1 ಕಪ್ಪು ಮೈದಾಗೆ 1 ಕಪ್ಪು ಚಿರೋಟಿ ರವೆ, ಇದೆರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಇಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಈ ಪುಡಿ ಮಾಡಿ ಇಟ್ಕೊಂಡಿರೋ ಒಂದು ಅಚ್ಚು ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ಹಾಕಿ ಫುಲ್ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಮೆಲ್ಟ್ ಆಗಿದೆ. ಈ ಮೆಲ್ಟ್ ಆಗಿರೋ ಬೆಲ್ಲನ ನಾನಿಲ್ಲಿ ಸೋಸ್ಕೋತಾ ಇದ್ದೀನಿ, ಯಾಕಂದರೆ ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ. ಈಗ ಸೋಸ್ಕೊಂಡಿರೋ ಬೆಲ್ಲದ ನೀರನ್ನ ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋತೀನಿ. ಅದನ್ನು ಸ್ವಲ್ಪ ಕುದಿ ಬರಬೇಕು. ನೋಡಿ ಈಗ ಕುದಿ ಬರ್ತಾ ಇದೆ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಈಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿರೋದು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಒಂದು 5 to 10 ಮಿನಿಟ್ಸು ಹಾಗೆ ಬೇಯಿಸ್ಕೋತೀನಿ ಅದನ್ನು. ಈಗ ಇದಕ್ಕೆ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ತೆಂಗಿನಕಾಯಿಗೆ ನೀರು ಹಾಕಬಾರ್ದು, ಒಂದು ಸ್ವಲ್ಪ ಹಾಕಿ ರುಬ್ಕೋಬೇಕು, ತುಂಬ ನೀರು ಹಾಕಬಾರ್ದು. ನೋಡಿ ಈಗ ಚೆನ್ನಾಗಿ ಒಂದು 15 to 20 ಮಿನಿಟ್ಸು ಅದನ್ನ ಹಾಗೆ ಬೇಯಿಸ್ಕೊತೀನಿ. ಸೊ ಎಲ್ಲ ಬೆಂದಾದಮೇಲೆ ಈ ಥರ ಹೂರಣ ರೆಡಿ ಆಗುತ್ತೆ. ಇದನ್ನು ತಣ್ಣಗೆ ಮಾಡಿಕೊಂಡು ಒಬ್ಬಟ್ಟು ತಟ್ಕೋಬೇಕು. ಈಗ 1 ಕಪ್ ಮೈದಾ, 1 ಕಪ್ ಚಿರೋಟಿ ರವೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ತೇನೆ, ಪೌಡರ್ನ ರುಬ್ಕೋತೀನಿ. ಸೊ ಈಗ ರುಬ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ರುಬ್ಕೊಂಡಿರೋ ಪೌಡರ್ ಇದೆ, ಫುಲ್ಲು ನುಣ್ಣಗಾಗಿದೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದೇ ಒಂದು ಚಿಟಿಕೆ ಅರಿಶಿನ ಪುಡಿ ಮತ್ತು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕಿ ಕಲಿಸ್ಕೊತೀನಿ. ಈಗ ನೋಡಿ ನೀರಾಗಿ ಕಲಿಸ್ಕೊತಾ ಇದ್ದೀನಿ. ಇದು ಸಾಫ್ಟ್ ಆಗೋ ಥರ ಕಲಿಸ್ಕೋಬೇಕು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು 15 to 20 ಮಿನಿಟ್ಸ್ ನಾನು ಇದು ಹಾಗೆ ಇಟ್ಬಿಡ್ತೀನಿ. ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಈಗ ನೋಡಿ ಹಿಟ್ಟು ರೆಡಿಯಾಗಿದೆ. ನೋಡಿ ಸಾಫ್ಟಾಗಿ ಬಂದಿದೆ ಹಿಟ್ಟು. ನಾನೀಗ ಮ್ಯಾಂಗೋ ಒಬ್ಬಟ್ಟಿನ ನೀರನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಅದರೊಳಗೆ ಫಿಲ್ ಮಾಡಿ ಈ ಥರ ಒಬ್ಬಟ್ಟನ್ನು ತಟ್ಕೊತೀನಿ. ಈಗ ತಟ್ಕೊಂಡಿರೋ ಒಬ್ಬಟ್ಟನ್ನು ಒಂದು ಪ್ಯಾನ್ ಮೇಲೆ ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊತೀನಿ. ಈ ಮ್ಯಾಂಗೋ ಸೀಸನ್ನಲ್ಲಿ ನೀವು ಖಂಡಿತವಾಗಿ ಮನೇಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ರೆಸಿಪಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.